ಹಾಯ್ ಎವ್ರಿವನ್. ಕಳೆದ ಒಂದು ವ್ಲಾಗ್ನಲ್ಲಿ ನಾನು ಮ್ಯಾನಿಫೆಸ್ಟೇಷನ್ದೇ ಸಪ್ರೇಟಾಗಿ ವಿಡಿಯೋ ಮಾಡಲಾ ಮತ್ತು ಜ್ಯುವೆಲ್ರಿದೇ ಸಪ್ರೇಟಾಗಿ ಮಾಡಲಾ ಅಂತ ಕೇಳಿದ್ದೆ. ಸೊ ಎಲ್ಲರೂ ಅದಕ್ಕೆ ಸಜೆಷನ್ನ ತಿಳಿಸಿದ್ರಿ, ಅಂದರೆ ಕಮೆಂಟ್ಸ್ಗಳನ್ನ ಮಾಡಿದ್ರಿ. ಸೊ ಯಾರ್ಯಾರು ಕಮೆಂಟ್ಸ್ ಮಾಡಿದ್ದೀರೋ ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಮತ್ತು ಲೈಕ್ ಮಾಡಿರೋರ್ಗು ತುಂಬಾ ಥ್ಯಾಂಕ್ಸ್. ಸೊ ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ಕೊತೀನಿ. ಸೊ ನಾನೇನು ಡಿಸೈಡ್ ಮಾಡಿದೆ ಅಂದರೆ ಬರೀ ಜ್ಯುವೆಲ್ರಿದೇ ಒಂದು ವ್ಲಾಗ್ಸ್ ಹಾಕೊಂಬರ್ತೀನಿ, ಮತ್ತು ಇದ್ರದ್ದು ಮ್ಯಾನಿಫೆಸ್ಟೇಷನ್ದು ಮತ್ತು ವಾಸ್ತುದೇ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಸಪ್ರೇಟಾಗಿ ಮಾಡೋಣ ಅಂತ. ಸೊ ಜ್ಯುವೆಲ್ರಿ ವ್ಲಾಗ್ನು ನಂದು ಸಪೋರ್ಟ್ ಮಾಡಿ ಮತ್ತು ಇದನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ಅಂದರೆ ಮನಿದು ಮ್ಯಾನಿಫೆಸ್ಟ್ ಮಾಡುವ ಟೆಕ್ನಿಕ್ಸಲ್ಲಿ ಒಂದು ವಾಸ್ತು ಟಿಪ್ಸಲ್ಲಿ ಹೇಗೆ ನಾವು ಮನಿನ ಅಟ್ರ್ಯಾಕ್ಟ್ ಮಾಡ್ಬೋದು, ಬೇಲೀಫಿಂದ ಹೇಗೆ ನಾವು ಮಾಡ್ಬೋದು ಅನ್ನೋದ್ರದ್ದು ಸೀಕ್ರೆಟ್ ಮೆಥಡ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಬಿಕಾಸ್ ನನ್ನ ಒಂದು ಚಾನಲ್ನಲ್ಲಿ ಜ್ಯುವೆಲ್ರಿದು ಇರುತ್ತೆ ಮತ್ತು ಈ ಥರ ಮ್ಯಾನಿಫೆಸ್ಟ್ದು ಟಿಪ್ಸ್ನು ನಾನು ಹೇಳ್ತೀನಿ, ಮತ್ತು ವಾಸ್ತು ಟಿಪ್ಸ್ ಹೇಳೋದ್ರಿಂದ ನಿಮಗೆ ನನ್ನ ಒಂದು ವ್ಲಾಗ್ಸಲ್ಲಿ ಯೂಸ್ಫುಲ್ ಮಾಹಿತಿನೇ ಸಿಗೋದ್ರಿಂದ ನಿಮಗೆ ಇದು ಯೂಸ್ಫುಲ್ ಇನ್ಫಾರ್ಮೇಟಿವ್ ವ್ಲಾಗ್ ಆಗುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಇವತ್ತಿನ ಮ್ಯಾನಿಫೆಸ್ಟ್ ಟೆಕ್ನಿಕ್ಸಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಬೇಲೀಫಿಂದ, ಅಂದರೆ ಇದು ವಾಸ್ತು ಟಿಪ್ ಥರನೇ ಬರುತ್ತೆ. ಬೇಲೀಫಿಂದ ಅಂದರೆ ಬಿರಿಯಾನಿ ಎಲೆಯಿಂದ ನಾವು ಏನೇನು ಮಾಡ್ಬೋದು ಅಂತ. ಸೊ ಫಸ್ಟು ಒಂದು ಬಿರಿಯಾನಿ ಎಲೆನ ತಗೋಬೇಕಾಗುತ್ತೆ. ಇದು ನಾನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ, ಆಮೇಲೆ ಫಸ್ಟ್ ಹೇಳ್ಬಿಡ್ತೀನಿ ಆಮೇಲೆ ತೋರಿಸ್ತೀನಿ. ಸೊ ಈ ಥರ ಒಂದು ಬಿರಿಯಾನಿ ಎಲೆನ ತೊಗೊಂಡು ನಿಮ್ಮ ವಿಶ್ನ ಅದ್ರ ಮೇಲೆ ಬರೀಬೇಕಾಗತ್ತೆ. ಸೊ ಅದು ಬರೆದ್ಬಿಟ್ಟು ಏನು ಮಾಡಬೇಕು ಅಂದರೆ ಬೀಡ ಥರ ಮಾಡಿ ಮಧ್ಯ ಒಂದು ಲವಂಗನ ಹಾಕ್ಬಿಟ್ಟು ಚುಚ್ಚಬೇಕು. ಆಮೇಲೆ ನೀವು ದೀಪದಲ್ಲಿ 3 ಕರ್ಪೂರ ಕೆಳಗೆ ಬರುವಂತೆ ಮತ್ತು 2 ಕರ್ಪೂರ ಮೇಲೆ ಬರುವಂತೆ ಮಾಡಿ ಸುಟ್ಟು ಬಿಡಬೇಕಾಗತ್ತೆ. ಸೊ ಇದು ಫಸ್ಟ್ನೇ ಮೆಥಡು. ಸೊ ಬನ್ನಿ ಹಾಗೆ ಹೇಳ್ಕೊಂಡು ಹೋಗ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಇನ್ಸ್ಟೆಂಟ್ ಮನಿ ಹೇಗೆ ಸಿಗುತ್ತೆ ಅನ್ನೋದ್ರದ್ದು ವಾಸ್ತು ಟಿಪ್ಸ್ನ ನಾನು ನಿಮ್ಮ ಹತ್ರ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನಾವೇನು ಮಾಡಬೇಕು ಅಂದರೆ ಫಸ್ಟು ಒಂದು ಬೇ ಲೀಫ್ನ ತೊಗೋಬೇಕು, ಅಂದರೆ ಬಿರಿಯಾನಿ ಎಲೆ ಅಂತಾರಲ್ಲ ಅದನ್ನು ನಾವು ತೊಗೋಬೇಕಾಗತ್ತೆ. ಸೊ ಅದು ಯಾವ ರೀತಿ ಮಾಡೋದು ಅನ್ನೋದ್ರದ್ದು ಮೆಥಡ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಫಸ್ಟ್ ನಾನು ಒಂದು ಬೇ ಲೀಫ್ ತೊಗೋತಾ ಇದ್ದೀನಿ. ತುಂಬ ನೀಟಾಗಿರಬೇಕಿದು, ಎಲ್ಲೂ ಹೋಲ್ ಆಗಿರೋದು ಅಂದರೆ ತೂತ ಆಗಿರೋದಾಗಲಿ ಕಟ್ ಆಗಿರೋದಾಗಲಿ ಆಗಿರಬಾರ್ದು. ನೀಟಾಗಿರುವಂತಹ ಒಂದು ಬೇ ಲೀಫ್ ಅಂದರೆ ಬಿರಿಯಾನಿ ಎಲೆನ ತಗೊಳ್ಳಿ, ಓಕೆನಾ? ಸೊ ತೋರಿಸ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಈ ಒಂದು ಬೇ ಲೀಫ್ ಅಂತಾರಲ್ಲ, ಅಂದರೆ ಬಿರಿಯಾನಿ ಎಲೆದು ಫುಲ್ ನೀಟಾಗಿರ್ಬೇಕು, ಎಲ್ಲೂ ಬ್ರೇಕ್ ಆಗಿರೋದಾಗಿರಲಿ ಅಥವಾ ತೂತ ಆಗಿರೋದಾಗಿರಲಿ ಆಗಿರಬಾರ್ದು, ಓಕೆನಾ? ಸೊ ನಾನು ಇವಾಗ ತೋರಿಸ್ತೀನಿ ಏನು ಮಾಡಬೇಕು ಅಂತ. ಸೊ ನೋಡಿ, ಈ ಥರ ಒಂದು ಬೇ ಲೀಫ್ನ ಫಸ್ಟು ರೆಡಿ ಮಾಡ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಆದಮೇಲೆ ನಾನು ಏನು ಮಾಡಿದ್ದೀನಿ ಅಂದರೆ ಇದೇನಕ್ಕೆ ಅಂದರೆ ಇನ್ಸ್ಟೆಂಟ್ ಮನಿಗೆ, ಓಕೆನಾ? ನಮಗೆ ತಕ್ಷಣಕ್ಕೆ ದುಡ್ಡಿನ ಅವಶ್ಯಕತೆ ಇದ್ದಾಗ ಈ ಥರ ಮಾಡೋದ್ರಿಂದ ಅದು ನಮಗೆ ತಕ್ಷಣಕ್ಕೆ ಸಿಗುತ್ತೆ ಅಂತ, ಅಂದರೆ ನಂಬಿಕೆ ಇರಬೇಕು ಇದೆಲ್ಲ ಮಾಡುವಾಗ. ಸೊ ಮೇಲ್ಗಡೆ ಏನು ಬರೀಬೇಕು ಅಂದರೆ ಮನಿ ಅಂತ ಬರೀಬೇಕಾಗತ್ತೆ. ಸೊ ಅಂದರೆ ಇದು ಗ್ರೀನ್ ಕಲರ್ ಇಂಕ್ ಪೆನ್ನಲ್ಲೇ ಬರೀಬೇಕು. ಸೊ ನಾನು ನೋಡಿ ಈ ಥರ ಒಂದು ಸ್ಕೆಚ್ ಪೆನ್ನ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಗ್ರೀನ್ ಕಲರ್ ಶೇಡಲ್ಲಿದೆ. ಸೊ ಈ ಥರ ಗ್ರೀನ್ ಕಲರ್ದೇ ನೀವು ಯೂಸ್ ಮಾಡಬೇಕಾಗತ್ತೆ. ಸ್ಪೆಸಿಫಿಕ್ಕಾಗಿ ಗ್ರೀನ್ ಕಲರೇ ಮಾಡಬೇಕಿದ್ರಲ್ಲಿ, ಓಕೆನಾ? ಸೊ ಈ ಥರ ನಾನು ಒಂದು ಅಮೌಂಟನ್ನು ಬರ್ಕೊಂಡಿದ್ದೀನಿ, ಇಷ್ಟು 20,000 ಅಂತ ಬರೆದಿದ್ದೀನಿ. ನಿಮ್ಮಿಷ್ಟ, ನಿಮ್ಗೆ ಎಷ್ಟು ಬೇಕಾದ್ರೆ ಅಷ್ಟು ಬರ್ಕೋಬೋದು. ಇದೇ ಥರ ಸ್ಪೆಸಿಫಿಕ್ಕಾಗಿ ಇಷ್ಟೇ ಬರೀಬೇಕು ಅಷ್ಟೇ ಬರೀಬೇಕು ಅಂತ ಏನಿಲ್ಲ, ನಿಮ್ಮಿಷ್ಟ ಪ್ರಕಾರ ನೀವು ಬರ್ಕೋಬೋದು. ನಾನು ಇದರಲ್ಲಿ ಇಷ್ಟು ಬರ್ಕೊಂಡಿದ್ದೀನಿ ಬಿಕಾಸ್ ನನಗೆ ಇಷ್ಟು ಅವಶ್ಯಕತೆ ಇದೆ, ಅದಕ್ಕೋಸ್ಕರ ಹಿಂಗೆ ಮಾಡ್ಕೊಂಡಿದ್ದೀನಿ. ಸೊ ಇದಾದಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಬೇ ಲೀಫಲ್ಲಿ ನಾನು ಈ ಥರ ಬರೆದಿದ್ದೀನಿ ಅಲ್ವಾ? ಸೊ ಇದಾದಮೇಲೆ ನಾವು ಏನು ಮಾಡಬೇಕು ಅಂದರೆ ಇದ್ರ ಮೇಲೆ ಚಕ್ಕೆ ಪುಡಿ, ಅಂದರೆ ದಾಲ್ಚಿನ್ನಿ ಅಂತಾರಲ್ಲ, ಸಿನಮನ್ ಪೌಡರ್, ಅದನ್ನು ಸ್ಪ್ರೇ ಮಾಡಬೇಕಾಗತ್ತೆ. ಹೇಳ್ತೀನಿ ಬನ್ನಿ ಹೇಗೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಈ ಥರ ನೋಡಿ ಸಿನಮನ್ ಪೌಡರ್ ಅಂತ ಇದೆಯಲ್ಲ, ಸೊ ನಾನು ಈ ಒಂದು ಸಿನಮನ್ ಪೌಡರ್ ಅಂದರೆ ಚಕ್ಕೆ ಪುಡಿನ ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ, ಹಂಗೆ ನೋಡಿ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ಥರ ಚಕ್ಕೆ ಪುಡಿನ ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡಬೇಕು. ಕೆಳಗಡೆ ಬಿದ್ದರೂ ಪರವಾಗಿಲ್ಲ, ಇಟ್ಸ್ ಓಕೆ, ಏನಾಗಲ್ಲ. ಒಟ್ಟಿನಲ್ಲಿ ಇದ್ರ ಮೇಲೆ ಬರೆದಿರ್ತೀವಲ್ಲ ಅದ್ರ ಮೇಲೆ ಬೀಳಬೇಕು.
ಸೊ ಈ ಥರ ಮಾಡಿದ್ಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ಬನ್ನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಆ ಒಂದು ಏನೋ ದಾಲ್ಚಿನ್ನಿದು ಹಾಕಿದ್ದೆ ಅಲ್ವಾ, ಚಕ್ಕೆ ಪುಡಿ ಉದುರಿಸಿದ್ವಿ ಅಲ್ವಾ. ಸೊ ನೋಡಿ ಈ ಥರ ಆಗುತ್ತೆ. ಸೊ ಇದಾದಮೇಲೆ ಈ ಕಡೆ ಒಂದು ಸೈಡು ಮತ್ತು ಈ ಕಡೆ ಒಂದು ಸೈಡ್ ಮಾಡಿಬಿಟ್ಟು, ಅಂದರೆ ಇದು ಬಿರಿಯಾನಿ ಎಲೆ ಅಂತಾರಲ್ಲ, ಬೇ ಲೀಫ್, ಓಕೆನಾ. ಸೊ ಬೇ ಲೀಫ್ನ ಈ ಕಡೆ ಪಾರ್ಟನ್ನ ಆ ಕಡೆ ಸೈಡ್ ಹಾಕಿ, ಆ ಕಡೆ ಪಾರ್ಟ್ನ ಈ ಕಡೆ, ಅಂದರೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹಾಕಿ, ಮಧ್ಯದಲ್ಲಿ ಚೆನ್ನಾಗಿರುವಂತಹ ಲವಂಗನ ಹಾಕಬೇಕು. ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಮಧ್ಯದಲ್ಲಿ ಚೆನ್ನಾಗಿರುವಂತಹ ಒಂದು ಲವಂಗನ ಹಾಕ್ಬಿಟ್ಟು ನೀವೇನು ಮಾಡಬೇಕು ಅನ್ನೋದು ನೆಕ್ಸ್ಟ್ ಪ್ರೊಸೀಜರ್ ನಾನು ಹೇಳ್ಕೊಂಡು ಬರ್ತೀನಿ. ಬಟ್ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಫುಲ್ ವಿಡಿಯೋ ವಾಚ್ ಮಾಡಿ, ಆವಾಗಲೇ ನಿಮಗೆ ಗೊತ್ತಾಗೋದು, ಓಕೆನಾ. ಸೊ ಅದಾದಮೇಲೆ ಏನು ಮಾಡಬೇಕು ನೀವು ಅಂದರೆ, ಒಂದು ಮಣ್ಣಿನ ಹಣತೆ, ಅಂದರೆ ಮಣ್ಣಿಂದು ದೀಪ ಬರುತ್ತೆ ನೋಡಿ, ಅದನ್ನು ತಗೊಳ್ಳಿ. ಅದ್ರ ಒಳಗಡೆ ನೀವೊಂದು 3 ಕರ್ಪೂರನ ಹಾಕೊಳ್ಳಿ. ಯಾವಾಗಲೂ ಅಷ್ಟೇ, ನೀವು ಯಾವುದೇ ಒಂದು ಕರ್ಪೂರ ಯೂಸ್ ಮಾಡಬೇಕಾದ್ರೆ 3 ಹಾಕಿ, ಇಲ್ಲ 5 ಹಾಕಿ, ಇಲ್ಲ 7 ಹಾಕಿ, ಆ ಥರ ಆಡ್ ನಂಬರ್ಸ್ ಎಲ್ಲ ಇರಬೇಕಾಗುತ್ತೆ. ಸೊ ಆ ಥರ ನಾನು ಒಂದು 3 ಕರ್ಪೂರನ ಹಾಕಿದ್ದೀನಿ. ಅದ್ರ ಮೇಲ್ಗಡೆ ಈ ಬೇ ಲೀಫ್ದು ಇವಾಗ ಏನು ಮಾಡಿದ್ವಿ ಅಲ್ಲ ನಾವು, ಬಿರಿಯಾನಿ ಎಲೆದು ಬರೆದು ಇಟ್ಟಿದ್ದೀವಲ್ಲ, ಸೊ ಅದನ್ನು ಇಟ್ಟುಬಿಡ್ಬೇಕಾಗತ್ತೆ. ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಈ ಥರ ನಾನು ಇದು ಬೆಳ್ಳಿ ತಟ್ಟೆ ತೊಗೊಂಡಿದ್ದೀನಿ. ನಿಮ್ಮಿಷ್ಟ, ನಿಮ್ಮ ಮನೇಲಿ ಯಾವ ತಟ್ಟೆ ಇದ್ದರೆ ಅದೇ ಯೂಸ್ ಮಾಡಿ, ಹಿತ್ತಾಳೆ ದಾರ ಯೂಸ್ ಮಾಡಿ, ಯಾವ್ದಾರ ಮಾಡಿ. ನಾನು ಬೆಳ್ಳಿ ತಟ್ಟೆ ತೊಗೊಂಡೆ. ಸೊ ಇವಾಗ ತೋರಿಸ್ತೀನಿ ನೋಡಿ. ನೋಡಿ 3 ಕರ್ಪೂರ ಇಟ್ಟಿದ್ದೀನಿ, ಅದ್ರ ಮೇಲ್ಗಡೆ ಈ ಥರ ಬೇ ಲೀಫ್ ಇಟ್ಟಿದ್ದೀನಿ. ಈಗ ಬೆಂಕಿ ಹಚ್ಬಿಟ್ಟು ನಾನು ಆ್ಯಶ್ ಆದಮೇಲೆ ನಿಮಗೆ ತೋರಿಸ್ತೀನಿ. ನಾನು ಬೆಂಕಿ ಹಚ್ಬಿಟ್ಟು ಅದು ಹ್ಯಾಶ್ ಆದಮೇಲೆ ತೋರಿಸ್ತೀನಿ. ಬಿಕಾಸ್ ಏನು ಗೊತ್ತಾ ಫ್ರೆಂಡ್ಸ್, ಲಾಸ್ಟ್ ಟೈಮ್ ನಾನು ಹಿಂಗೇ ದೃಷ್ಟಿ ಪರಿಹಾರಕ್ಕೆ ಅಂತ ಒಂದು ವಿಡಿಯೋ ಮಾಡಿದಾಗ ಫ್ಲೇಮ್ದು ತೋರಿಸ್ಬಿಟ್ಟು ನಂದು ವಿಡಿಯೋ ಡಿಲೀಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಬೆಂಕಿದು ತೋರಿಸಂಗಿಲ್ಲ ಯೂಟ್ಯೂಬಲ್ಲಿ. ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ, ಇದನ್ನು ಬೆಂಕಿ ಹಚ್ಚಿಸ್ಬಿಟ್ಟು ಅದು ಆ್ಯಶ್ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ, ಓಕೆನಾ. ಸೊ ಬನ್ನಿ. ಮತ್ತು ಇನ್ನೊಂದು ಫ್ರೆಂಡ್ಸ್, ಇದು ಮಾಡಬೇಕಾದ್ರೆ ಇದ್ರ ಮೇಲ್ಗಡೆ ಒಂದು ಕರ್ಪೂರ ನೀಡಿ. ಬಿಕಾಸ್ ಕೆಳಗಡೆ ಇಟ್ಟರೆ ಅದು ಅಷ್ಟು ಚೆನ್ನಾಗಿ ಬರ್ನ್ ಆಗಲ್ಲ, ಅಂದರೆ ಅದರ ಹ್ಯಾಶ್ ಸರಿಯಾಗಿ ಸಿಗಲ್ಲ ನಿಮಗೆ. ಸೊ ಮೇಲ್ಗಡೆ ಈ ಥರ ಒಂದು ಕರ್ಪೂರ ನೀಡಬೇಕು, ಓಕೆನಾ. ಸೊ ಇವಾಗ ನಾನು ಇದು ಬರ್ನ್ ಮಾಡ್ಕೊಂಡು ತೊಗೊಂಬರ್ತೀನಿ ನೋಡಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಇವಾಗ ನೋಡಿ ಎಲ್ಲ ಹ್ಯಾಶ್ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ, ಅಂದರೆ ಕಪ್ಪಗಾಗ್ಬಿಟ್ಟಿದೆ, ಕರಕ್ಲಾಗೋಗಿದೆ. ಸೊ ಈ ಥರ ಆಗುತ್ತೆ ಅದು ಸುಟ್ಟಾದಮೇಲೆ. ಸೊ ನಾನು ಏನು ಮಾಡಿದೆ ಅಂದರೆ, ಅದು ಕರಕ್ಲಾಯಿತು ನೋಡಿ, ಆ ಒಂದು ಇದರಲ್ಲಿರೋ ತೋರಿಸ್ತೀನಿ ರೀ ಹಾಗೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಫುಲ್ಲು ಸುಟ್ಟಿ ಕರಕ್ಲಾಗುತ್ತೆ. ಇದ್ರ ಮೇಲ್ಗಡೆ ನಾನು ಇನ್ನೂ ಒಂದು 2 ಕರ್ಪೂರ ಹಾಕ್ತೆ, ಟೋಟಲ್ 5 ಹಾಕ್ತೆ. ಬಿಕಾಸ್ ಅದು ಚೆನ್ನಾಗಿ ಸುಟ್ಟು ಇದಾಗಬೇಕಲ್ವ. ಸೊ ಅದಕ್ಕೋಸ್ಕರ ನೀವೂ ಆ ಥರನೇ ಮಾಡಿ, ಒಂದು 5 ಯೂಸ್ ಮಾಡಿ. ಕೆಳಗಡೆ 3 ಇಡಿ, ಮೇಲ್ಗಡೆ 2 ಇಟ್ಟರೆ ಅದು ಚೆನ್ನಾಗಿ ಬರ್ನ್ ಆಗಿಬಿಡುತ್ತೆ. ಸೊ ಅದಾದಮೇಲೆ ಏನು ಮಾಡಿ ಅಂದರೆ, ಆ ಒಂದು ಹ್ಯಾಶ್ನ, ಅಂದರೆ ಆ ಒಂದು ಬೂದಿನ ಬಲಗೈಯಲ್ಲಿ, ಓಕೆನಾ, ರೈಟ್ ಹ್ಯಾಂಡಲ್ಲಿ ಇಟ್ಕೊಂಡು, ಇವಾಗ ಬಿಸಿ ಇದೆ ನಾನು ತೋರ್ಸೋಕ್ಕಾಗಲ್ಲ, ಜಸ್ಟ್ ಹಿಂಗೆ ಇಟ್ಕೊಳ್ಳಿ. ಅದರದ್ದು ಬೂದಿ ಎಲ್ಲ ಈ ಕೈಯಲ್ಲಿ ಹಿಂಗೆ ಹಾಕೊಂಬಿಡಿ, ಬಲಗಡೆ ಕೈಯಲ್ಲಿ ಹಾಕೋಬೇಕು. ಹಾಕ್ಕೊಂಡು ಜಸ್ಟ್ ನಿಮ್ಮ ಒಂದು ಬಾಲ್ಕನಿ ಇದ್ದರೆ ಬಾಲ್ಕನಿನಲ್ಲಿ ಮಾಡಿ, ಇಲ್ಲ ನಿಮ್ಮ ಮನೆ ಮುಂದೆ, ಮನೆ ಹೊಸ್ಲಿಂದ ಹಿಂದೆ ಇರಬೇಕು. ಹೊಸ್ಲು ಹಿಂದೆ ಅಂದರೆ ಮನೆಯದು ಬಾಗಿಲಿರುತ್ತಲ್ಲ, ಮೇನ್ ಡೋರ್ ಇರುತ್ತಲ್ಲ, ಸೊ ಮೇನ್ ಡೋರ್ ಹಿಂದೆ ನಿಂತ್ಕೊಳ್ಳಿ, ಅದನ್ನು ಅಂತ ಬ್ಲೋ ಮಾಡಿಬಿಡಿ. ಸೊ ಅದೇನಾಗುತ್ತೆ ಅಂದರೆ ಯೂನಿವರ್ಸ್ಗೆ ಹೊಟ್ಟೋಗುತ್ತೆ. ಅಂದರೆ ಅದೇನು ಅಂದರೆ ಶುಕ್ರದು ದೆಸೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ದುಡ್ಡು ಚೆನ್ನಾಗಿ ಸೇರುತ್ತೆ ನಮಗೆ. ಇನ್ಸ್ಟೆಂಟ್ ಮನಿ ಅದು. ತಕ್ಷಣ ನಿಮ್ಗೆ ಏನಾರ ನೀಡಿದರೆ ಈ ಥರ ಮಾಡ್ಕೊಳ್ಳಿ. ಸೊ ನೀವು ಮಾಡುವಾಗ ಏನು ಅಂದರೆ, ಅದು ಬೆಂಕಿದು ಫ್ಲೇಮ್ ಬರ್ತಾ ಇರುತ್ತಲ್ಲ, ಆವಾಗಲೇ ನೀವು ಅಂದ್ಕೋಬೇಕು, ನನಗೆ ಇಷ್ಟು ದುಡ್ಡು ಅಮೌಂಟು ಸಿಕ್ಕಿದೆ ನನಗೆ ಅಂತ, ಸಿಕ್ಕಿದೆ ಅಂತಲೇ ಫೀಲ್ ಆಗಬೇಕು, ಓಕೆನಾ. ಸೊ ನಾನು ಎಷ್ಟು ಬರೆದಿದ್ದೆ ಅಲ್ವಾ, ಸೊ ಅದು ಸಿಕ್ಕಿದೆ ಅಂತ ಒಂದು 21 ಟೈಮ್ಸ್ ಹೇಳ್ಕೊಂಡೆ. ಅಲ್ಲಿವರೆಗೂ ಅದು ಫ್ಲೇಮ್ ಉರಿತಾನೆ ಇತ್ತಲ್ಲ, ಅದನ್ನು ನೋಡಿಕೊಂಡೇ ಮಾಡಬೇಕಾಗುತ್ತೆ. ಸೊ ಈ ಥರ ಒಂದು ಇದು. ಸೊ ಏನು ಗೊತ್ತಾ, ದಾಲ್ಚಿನ್ನಿ ಅಂದರೆ ಚಕ್ಕೆ ಪುಡಿನಲ್ಲಿ ಬೇ ಲೀಫಿಂದ, ಬಿರಿಯಾನಿ ಎಲೆಯಿಂದ ಮಾಡುವಂತಹ ಇದೊಂದು ಟ್ರಿಕ್ ಆಗಿರುತ್ತೆ. ಸೊ ಇದನ್ನು ನೀವು ಟ್ರೈ ಮಾಡಿ ಅಂತ ಕೇಳ್ತೀನಿ ಫ್ರೆಂಡ್ಸ್. ಸೊ ಬನ್ನಿ ಹಾಗೆ ಇನ್ನೊಂದು ಹೇಳ್ತೀನಿ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಈ ಥರ ಫಸ್ಟ್ನೇ ಮೆಥಡ್ ನಾನೇನು ಹೇಳಿದೆ ಅಲ್ಲ, ಈಗ ಇದನ್ನು ನೀವು ಯಾವತ್ತು ಮಾಡಬೇಕು ಅಂದರೆ ಶುಕ್ರವಾರ ಮತ್ತು ಮಂಗಳವಾರ ಸಂಜೆ 5:15 ಗೋಧೂಳಿ ಟೈಮಲ್ಲೇ ಮಾಡಬೇಕಾಗುತ್ತೆ ಈ ಒಂದು ಮೆಥಡ್ನ. ಸೊ ಫಸ್ಟ್ ಅದೇ ಮೇಲ್ಗಡೆ ಕರ್ಪೂರ 2 ಹಾಕಬೇಕು, ಕೆಳಗಡೆ 3 ಕರ್ಪೂರ ಹಾಕಿ ಬರ್ನ್ ಮಾಡಿ, ಅದು ಆ್ಯಶ್ ಇರುತ್ತಲ್ಲ, ಸೊ ಅದನ್ನು ಯಾವಾಗ ಮಾಡಬೇಕು ಅಂದರೆ ಶುಕ್ರವಾರ ಸಾಯಂಕಾಲ ಗೋಧೂಳಿ ಸಮಯ ಮತ್ತು ಮಂಗಳವಾರ ಸಾಯಂಕಾಲ ಈವ್ನಿಂಗ್ ಟೈಮೇ ಮಾಡಬೇಕಾಗಿರುವಂತಹ ಮೆಥಡ್ ಇದು. ಸೊ ಬನ್ನಿ ಈಗ ಸೆಕೆಂಡ್ ಮೆಥಡ್ ಹೇಳ್ಕೊಡ್ತೀನಿ. ಸೊ ಇವಾಗ ಬನ್ನಿ ಸೆಕೆಂಡ್ ಮೆಥಡ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೆಕೆಂಡ್ ಮೆಥಡು ಬೇ ಲೀಫಲ್ಲೇ ಮಾಡುವಂಥದ್ದು, ಅಂದರೆ ಬಿರಿಯಾನಿ ಎಲೆನಲ್ಲೇ ಮಾಡಬೇಕಾಗಿರೋದು.
ಸೊ ಏನು ಮಾಡಬೇಕು ಅಂದರೆ ಸೆಕೆಂಡ್ ಇದರಲ್ಲಿ ನಿಮ್ಮ ಒಂದು ವಿಶ್ನ ಬರೆದು ಅದನ್ನು ನೋಡುತ್ತಾ 5 ನಿಮಿಷ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಬೇಕಾಗುತ್ತೆ. ಅದಾದಮೇಲೆ ಅದನ್ನು ದೀಪದಲ್ಲಿ ಸುಡಬೇಕು. ಇದು ಯಾವತ್ತು ಮಾಡಬೇಕು ಅಂದರೆ ಸ್ಯಾಟರ್ಡೆ ಮಾಡಬೇಕಾಗುತ್ತೆ. ಸೊ ಬನ್ನಿ ಹಾಗೆ ಹೇಳ್ಕೊಂಡು ಹೋಗ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಸೆಕೆಂಡ್ ಮೆಥಡ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಸೆಕೆಂಡ್ ಮೆಥಡಲ್ಲಿ ಏನು ಅಂದರೆ ಇದೇ ಥರ ಬೇ ಲೀಫಲ್ಲೇ ಬರಿಬೇಕಾಗುತ್ತೆ ಇದನ್ನು. ಸೊ ನಾನೇನು ಬರ್ತಿದ್ದೀನಿ ಅಂದರೆ ಐ ಆಮ್ ಅಟ್ರ್ಯಾಕ್ಟಿಂಗ್ ಮನಿ ಅನ್ನೋದನ್ನು ನಾನು ಬರ್ಕೊಂಡಿದ್ದೀನಿ. ಸೊ ನಿಮಗೆ ಯಾವ ವಿಶ್ ಇರುತ್ತೋ ಅದನ್ನು ನೀವು ಬರಿಬೋದಾಗಿದೆ. ಫಾರ್ ಎಕ್ಸಾಂಪಲ್ ಎಜುಕೇಷನ್ ಬಗ್ಗೆ ಬರಿಬೇಕು ಅಂದರೆ ಎಜುಕೇಷನ್ ಬಗ್ಗೆ ಬರೀರಿ. ಇಲ್ಲಾಂದರೆ ನೀವೊಂದು ಕಾರ್ ತೊಗೋಬೇಕಾಗಿದ್ರೆ, ಇಲ್ಲ ಹಣ ಸೇರಬೇಕಾಗಿರೋ ಅದರದ್ದು ಬರಿಬೋದು. ಮನಿ ಮ್ಯಾಟರ್ ಇದ್ದರೆ ಅದರದ್ದು ಬರಿಬೋದು. ಇಲ್ಲಾಂದರೆ ನೀವು ಇದು ಗೋಲ್ಡು ತೊಗೋಬೇಕಾದ್ರೆ ಗೋಲ್ಡು, ಮನೆ, ಸೈಟ್, ಆ ಥರ ಒಟ್ಟಿನಲ್ಲಿ ನಿಮ್ಮ ಒಂದು ವಿಶ್ನ ಬರೀಬೇಕು. ಸೊ ನಾನೇನು ಅಂದರೆ ಐ ಆಮ್ ಅಟ್ರ್ಯಾಕ್ಟಿಂಗ್ ಮನಿ ಅಂತ ಬರ್ತಿದ್ದೀನಿ, ಅಂದರೆ ನಾನು ದುಡ್ಡನ್ನು ಆಕರ್ಷಣೆ ಮಾಡ್ತಾಯಿದ್ದೀನಿ ಅಂತ. ಸೊ ಆ ಥರ ನಿಮ್ಮ ಒಂದು ವಿಶ್ನ ಬರೆದ್ಬಿಟ್ಟು ಇದನ್ನು ಏನು ಮಾಡಬೇಕು ಅಂದರೆ ಚಕ್ಕೆ ಪುಡಿನ ಇದ್ರ ಮೇಲ್ಗಡೆ ಸ್ಪ್ರಿಂಕಲ್ ಮಾಡಬೇಕು. ಫಸ್ಟು ಸುಮ್ಮನೆ ಹಿಂಗೆ ಹಾಕಿ ಹಿಂಗೆ ಮೇಲ್ಗಡೆ ಹಿಂಗೆ ಟಚ್ ಮಾಡಿ ಸಾಕು, ಜಾಸ್ತಿ ತುಂಬಬೇಕು ಅನ್ನೋದೇನಿಲ್ಲ. ಸುಮ್ಮನೆ ಸ್ಪ್ರಿಂಕಲ್ ಮಾಡಿ ಹಿಂಗೆ ಒರೆಸ್ಬಿಡಿ ಇದ್ರ ಮೇಲ್ಗಡೆ. ಸೊ ಅದಾದಮೇಲೆ ಏನು ಮಾಡಬೇಕು ಅಂದರೆ ನೀವು ಅದೇ ದೀಪ ಹತ್ರ ಹಿಂಗೆ ಮೇಲ್ಗಡೆ ಈ ಥರ ಕಡ್ಡಿ ಬರುತ್ತೆ ನೋಡಿ, ಈ ಕಡ್ಡಿನ ನಿಮ್ಮ ಕೈ ಹತ್ರ ಹಿಂಗೆ ಮೇಲ್ಗಡೆ ಇಟ್ಕೊಂಡು ಹಿಂಗೆ ಸುಟ್ಬಿಡಿ. ಇಲ್ಲಿಂದ ಕೆಳಗಿಂದ ಹಿಂಗೆ ಮೇಲ್ವರೆಗೂ ಬರಬೇಕು. ಕೆಳಗೆ ಇಷ್ಟು ಬರುವಾಗ ಅದನ್ನು ಬಿಟ್ಬಿಡಿ ಆ ಎಲೆನ. ಸೊ ಅದನ್ನು ಏನು ಮಾಡಬೇಕು ಅಂದರೆ ನೀವು ಸ್ಯಾಟರ್ಡೇ ಹೊತ್ತೇ ಮಾಡಬೇಕು. ಅಕಸ್ಮಾತ್ ನೀವು ಗೊತ್ತಿಲ್ಲದೆ ಸೋಮವಾರ, ಮಂಗಳವಾರ, ಬುಧವಾರ ಆ ಟೈಮಲ್ಲಿ ಏನಾರು ಮಾಡಿದರೆ ನೀವೇನು ಮಾಡಿ ಅಂದರೆ ಅದನ್ನು ಸ್ಯಾಟರ್ಡೇವರೆಗೂ ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಸ್ಯಾಟರ್ಡೇ ಆದಮೇಲೆ ನೀವು ಅದನ್ನು ಡಿಸ್ಪೋಸ್ ಮಾಡಬೇಕು. ಎಲ್ಲಿ ಮಾಡಬೇಕು ಅಂದರೆ ಮನೆಯಿಂದ ಹೊರಗಡೆ ಎಲ್ಲರ ಗಿಡದ ಕೆಳಗಡೆ ಹಾಕ್ಬಿಡಿ. ಅಂದರೆ ಮರ ಗಿಡಗಳಿರುತ್ತಲ್ಲ ಅದ್ರ ಕೆಳಗಡೆ ಹಾಕಿ, ಇಲ್ಲಾಂದರೆ ನೀವೊಂದು ಪೇಪರ್ನಲ್ಲಿ ಇದು ಬೂದಿನ ಹಾಕ್ಬಿಟ್ಟು ಆ್ಯಶ್ನ ಹಾಕಿ ಅದನ್ನು ಡಸ್ಟ್ಬಿನಲ್ಲಿ ಹಾಕ್ಬಿಡಿ. ಒಟ್ಟಿನಲ್ಲಿ ಅದು ಮನೆಯಿಂದ ಹೊರಗಡೆ ಹಾಕಬೇಕಾಗುತ್ತೆ. ಸೊ ಆವಾಗಲೇ ಅದು ನಿಮಗೆ ಅದರ ಬೆನಿಫಿಟ್ಸ್ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಥರ ಫಸ್ಟ್ನೇ ಇದರಲ್ಲಿ ನಾನು ಬೇರೆ ಥರ ಹೇಳಿದೆ ಅಲ್ವ. ಸೊ ಸೆಕೆಂಡ್ನೇ ಮೆಥಡಲ್ಲಿ ಈ ಥರ ಬರುತ್ತೆ. ಫಸ್ಟ್ನೇ ಮೆಥಡಲ್ಲಿ ಏನು ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ನೀವು ಮಾಡಬೇಕಾಗತ್ತೆ. ಸೆಕೆಂಡ್ನೇ ಮೆಥಡಲ್ಲಿ ಶನಿವಾರ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ನೀವು ಮಾಡಬೇಕಾಗತ್ತೆ. ಸೊ ಎರಡು ಬೇರೆ ಬೇರೆ ಥರ ಮೆಥಡ್ ಬರುತ್ತೆ ಫ್ರೆಂಡ್ಸ್. ಸೊ ಆ ಥರ ಫಸ್ಟ್ನೇ ಇದು ಏನಂದರೆ ಇನ್ಸ್ಟೆಂಟ್ ಮನಿಗೆ, ಅಂದರೆ ತಕ್ಷಣ ದುಡ್ಡು ಬೇಕಾದರೆ. ಸೊ ಇದೇನಂದರೆ ನಿಮ್ಮ ಒಂದು ವಿಶ್ನ ಫುಲ್ಫಿಲ್ ಮಾಡೋದಕ್ಕೋಸ್ಕರ, ಓಕೆನಾ. ಸೊ ಇದೇನು ಅಂದರೆ ನಾವು ಮ್ಯಾನಿಫೆಸ್ಟ್ ಮಾಡೋ ಮೆಥಡ್ ಇದು. ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಬಿಕಾಸ್ ಇದೇ ಥರ ಒಳ್ಳೆ ಮಾಹಿತಿನ ನಾನು ನಿಮಗೆ ನನ್ನ ಒಂದು ಚಾನಲ್ ಮುಖಾಂತರ ಕೊಡ್ತಾ ಇರ್ತೀನಿ. ಸೊ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.